ಬ್ರೋ ಎಷ್ಟಿದು? 2,000 ಮೇಡಮ್. 2,000 ರೂಪಾಯಿನಾ? ಬ್ರೋ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ, ಇದು ನಮ್ಗೆ ಗೊತ್ತಿರೋ ಶಾಪೇನೆ. ಇದ್ರ ನಿಜವಾದ ಪ್ರೈಸ್ ಹೇಳಿ ಎಷ್ಟು ಅಂತ. ಇದ್ರ ನಿಜವಾದ ಪ್ರೈಸ್ 2,000 ಮೇಡಮ್. ಬ್ರೋ 2,000 ರೂಪಾಯಿ ತುಂಬಾ ಜಾಸ್ತಿ ಆಯ್ತು, ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ಕಾಗುತ್ತಾ? ಇಲ್ಲ ಮೇಡಮ್, ಇದ್ರೂ ಕಡಿಮೆ ಆಗಲ್ಲ. ಇದು ನಿಂಗೆ ಇಷ್ಟ ಆಯ್ತಾ? ಹಾ, ತುಂಬಾ ಇಷ್ಟ ಆಯ್ತು. ಈ ಅಂಗಡಿ ಓನರ್ ನನ್ನ ಫ್ರೆಂಡ್, ಅವ್ರು ಬಂದ್ಮೇಲೆ ಸ್ವಲ್ಪ ಅಮೌಂಟ್ ಕಡಿಮೆ ಮಾಡ್ಸೋಣ, ಓಕೆನಾ? ಓ, ಏನ್ ತೇಜು, ನಮ್ಮ ಅಂಗಡಿ ಕಡೆ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ಏನ್ ಸಿಸ್ಟರ್, ಒಂದೇ ಡ್ರೆಸ್ ಸಾಕಾ? ಹಾ, ಒಂದೇ ಸಾಕು. ಎಷ್ಟಿದು? ಸಿಸ್ಟರ್, ನೀವು ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ. ಇದ್ರ ಆಕ್ಚುಲ್ ಪ್ರೈಸ್ ಬಂದು 3,500 ರೂಪಾಯಿ. ನಿಮ್ಗೆ ಅಂದ್ರೆ 2,500 ರೂಪಾಯಿ ಕೊಡ್ತೀನಿ. ನಿಮ್ಮ ಹತ್ರ ದುಡ್ಡು ತಗೊಂಡು ಎಲ್ಲಿಗೆ ಹೋಗ್ಲಿ? ತಗೊಂಡೋಗಿ, ಪರವಾಗಿಲ್ಲ. ಹಾಪ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ನೀನ್ ಇಷ್ಟೊಂದು ದುಡ್ಡು ಮಾಡಿ ಎಲ್ಲಿಗೆ ಹೊತ್ಕೊಂಡು ಹೋಗ್ತೀಯಾ ಅಂತ. ಆಮೇಲೆ ಇನ್ನೊಂದು, ನಾವು ನಮ್ಮವ್ರನ್ನ ತುಂಬಾ ನಂಬ್ತೀವಿ, ಅವರೇ ಈ ತರ ಮೋಸ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ. ನೀವೇನ್ ಹೇಳ್ತಿದ್ದೀರಾ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದೇನಂದ್ರೆ, ಈ ಬಟ್ಟೆ ಪ್ರೈಸ್ ನ ಆಲ್ರೆಡಿ ನಿಮ್ ಅಂಗಡಿ ಹುಡುಗ ಹೇಳಿದ 2,000 ರೂಪಾಯಿ ಅಂತ. ಆದ್ರೆ ನೀನ್ ನೋಡಿದ್ರೆ 3,500 ಅಂತ ಹೇಳ್ತಿದ್ಯಾ. ಯಾಕಂದ್ರೆ ನಿನಗ್ ಗೊತ್ತಿಲ್ಲ ನಿಮ್ ಅಂಗಡಿ ಹುಡುಗ ಇರೋ ಪ್ರೈಸ್ 2,000 ಅಂತ ಹೇಳಿದಾನೆ ಅಂತ. ನಾವು ನೀವ್ ಬರ್ಲಿ ಅಂತ ವೇಟ್ ಮಾಡ್ತಿದ್ದೋ, ನೀವ್ ಸ್ವಲ್ಪ ಬಂದ್ರೆ ಅಮೌಂಟ್ ಕಡಿಮೆ ಆಗುತ್ತೆ ಅಂತ. ಅವನೇನಾದ್ರೂ ಈ ಡ್ರೆಸ್ ಆಕ್ಚುಯಲ್ ಪ್ರೈಸ್ ಹೇಳಿಲ್ಲ ಅಂದಿದ್ರೆ ನೀವು ನಮ್ಮವರು ಅನ್ಕೊಂಡ್ ನಮ್ಮ ಹತ್ರನೇ ಲೂಟಿ ಮಾಡ್ತಿದ್ರಿ ಅಲ್ವಾ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಒಂದ್ ಪಕ್ಷ ಹೊರ್ಗಡೆರ್ನ ನಂಬುದ್ರು ನಮ್ಮವ್ರನ್ನ ನಂಬಾರ್ದು ಅಂತ.